ಕರೆಸ್ತೇವೆ ಅವ್ರು ಬೇಯಮಟ್ಟ ನೀವು ಸುಮ್ಮನೆ ಅಭಿಮಾನ ನಿಮ್ಮ ಅಭಿಮಾನ ನಮ್ಮ ನೀರ್ಲಿಗೆ ಭಕ್ತರು ಭಾಳ ಬಂದು ಬಂದವ್ರಿ ಆರಾಮಿದ್ದೀರಿ ಸರ ಪ್ರೀತಿ ಯಾವಲ್ಲ ಮೇಲೆ ಇರಲಿ. ಈಗ ಇವನಾರ ನಂಗೆ ಕೊಡಕ್ ಬಂದ ಅಣ್ಣ ಇದ್ರ ಮುಖ್ಯ ಸರ್ ಇವರೇ ಮುಖ್ಯಸ್ತ್ರ ಇಲ್ಲಿ ಬಂದ್ರೆ ಮುಖ್ಯ ಸರ್ ಇದ್ರಿ ನಾನೇ ಒಳ್ಳೆ ಕೆಲಸ ಮಾಡ್ತಾರೆ. ಇದು ಜಾತ್ರೆ ವೇದರೇಶ್ವರ ದೇವ್ರು 21 ದಿನ 20 ದಿನ ಪ್ರವಚನ ಇಟ್ಕೊಂಡ್ರು. ಹೊಸ ತೇರ್ ತರಕತ್ತೆ. ಯಾವ ಊರು ಅನ್ನೋದು? ಇದು ಹಾವೇರಿ ತಾಲೂಕು ನೀರ್ಲಿ ಗ್ರಾಮ ರೀ. ಹಾವೇರಿ ತಾಲೂಕು ನಿರ್ಲಗಿ ಗ್ರಾಮ. ನಾವು ಅಲ್ಲಿ ಹೋಗ್ತಿಲ್ಲ ಗೊತ್ತಿಲ್ಲ. ಅಲ್ಲಿ ಅಂಗದಾಸ ಇರುತ್ತಾ? ಅಂಗದಾಸ ಹೌದ್ರಾ? ದೊಡ್ಡ ಕಾರ್ಯಕ್ರಮ 21 ದಿನ ಇಟ್ಟಿರುತ್ತೆ. ನಾನು 2 ಚೀಲ ಅಕ್ಕಿ ಕೊಟ್ಬಿಟ್ರೆ ಯಾರು ಗುಣ ಕೊಡ್ತೀರಾ? ಇನ್ನು ನಾನು 2 ಚೀಲ ಅಕ್ಕಿ ನೀವು ಅದಕ್ಕಿಂತ ಮುಂಚೆ ಒಂದು ದಿನ ನಮ್ಗೆ 20ನೇ ತಾರೀಕಿಗಾಗಲಿ 21ರಿಂದ 21ನೇ ತಾರೀಕಿನ ತನಕ ಒಂದು ದಿನ ಕಾರ್ಯಕ್ರಮ ಕೊಡ್ಬೇಕು. ಇಲ್ಲ ಚಿಕ್ಕಮಂಗ್ಳೂರು ಅಪ್ಪರ ಶಂಕರಲಿಂಗರು ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಬರಕ್ಕೆ ನನಗೆ ಹಿಂಗೆ ಮಾತಾಡಕ್ ಬರೋದಿಲ್ಲ. ಮಾತಾಡೋದು ಬ್ಯಾಡ್ರಿ, ನಮ್ಮೂರಿಗೆ ಬಂದು ಬೇದ್ ಬರ್ರಿ. ಈಗ ಒಂದು 2 ಚೀಲ ಅಕ್ಕಿ ನಾನು ಅಲ್ಲಿ ಸೇವೆ ಮಾಡಿಸ್ತೀನಿ ಕೊಡ್ತೀನಿ. ದಯವಿಟ್ಟು ತಗೊಂಡೋಗ್ಬೇಕು. ತಗೊಂಡೋಗ್ತೀರಪ್ಪ? ಒಂದು 2 ಚೀಲ ಅಕ್ಕಿ ಕೊಡ್ರಿ. ಅಲ್ಲಿ ಅನುಸರ ನಡೀತಂತೆ. ಬೇಗ ತರ್ರಿ 2 ಚೀಲ ಹಣ. ಒಂದು ಸೇವೆ ಬರ್ತೀನಿ. ಅಂದ್ರೆ ಡೇಟ್ನ ಹಾಕಿಸಿ ಹೆಸರು ಹಾಕಿಸ್ತೇವೆ. ನಮ್ಗೆ ಡೇಟ್ ಕೊಟ್ರ ನಾವು ಹೆಸರು ಹಾಕಿಸ್ತೇವೆ ಅಷ್ಟೇ. ನಾವು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಅಷ್ಟೇ ಅಂದ್ರೆ ನಾವು ನೀವು ಬಂದ್ರೆ ಇಂಥ ಡೇಟಿಗೆ ಬರ್ತಾರಂದ್ರೆ ನಮ್ಮ ಭಾಗದ ಭಕ್ತರ ನಾನು ಅದು ಫಂಕ್ಷನ್ಗೆಲ್ಲ ಆ ಥರ ಬೇಡ. ನಾನು ಸುಮ್ಮನೆ ಬರ್ತೀನಿ. ನನಗೆ ಈ ಪಾಂತ ಬರೋದು ಬೇಡ. ಯಾಕಂದ್ರೆ ನಾನು ಅಷ್ಟು ದೊಡ್ಡನಲ್ಲ. ಅದಷ್ಟು ನಾವು ಏನಲ್ಲ ಅದನ್ನ ಅಲ್ಲಿ ಪ್ರಮಾಣವಚನ ನಂಗೆ ಮಾಡಕ್ಕೆ ಬರಲ್ಲ. ಆಗಿರಿ ಏನು ಪ್ರಯತ್ನ ಬಂತು ಇಷ್ಟೇ ಮಾತಾಡಕ್ಕೆ ಬರಂಗಿಲ್ಲ. ಹಣ ಹಿಂಗೆ ಆಗ್ತದೆ ನಮ್ಮ ದೇವರಿಗೆ ಸನ್ಮಾನ ಇರಲಿ. ಇದು ನಮ್ಮ ಕಡೆಯಿಂದ ಅಳಿಲ್ ಸೇವೆ ಅನ್ನಕ್ಕೆ ಊಟಕ್ಕೆ ಅನ್ನ ಸೇವೆ ಮಾಡೋಣ. ನೋಡಿ ಯಾರಾದರೂ ಊಟಕ್ಕೆ ಯಾರೆಲ್ಲ ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದ್ರೆ ಅಲ್ಲಿ ದಾಸೋಹ ನಡೀತಿದ್ರೆ ದಯವಿಟ್ಟು ನಮ್ಮ ಇದ್ರೆ ನನ್ನ ಕಡೆಯಿಂದ ಒಂದು ಅಳಿಲ್ ಸೇವೆ ಇದ್ದೇ ಇರುತ್ತೆ. ನಮ್ಮ ದೇವಸ್ಥಾನ ಕಡೆಯಿಂದ ನಾವೇನು ತುಂಬ ಶ್ರೀಮಂತರಲ್ಲ. ನಮ್ಮ ಕಡೆ 1 ಚೀಲ 2 ಚೀಲ 3 ಚೀಲ 5 ಚೀಲ ಅಕ್ಕಿ ಕೊಡ್ತೀವಿ. ಒಂದು ಚೂರು ಅದನ್ನು ಊಟಕ್ಕೆ ಉಪಯೋಗಿಸ್ತೀರಾ ಭಾಳ ಸಂತೋಷ. ಬಡಬಗರಿಗೆ ಉಣ್ಣಕ್ಕೆ ಹಾಕುವಾಗ ನಮ್ಮೊಂದು ಅಳಿಲ್ ಸೇವೆ ಇರಲಿ. ಒಂದ್ಸರಿ ಇದು ಮಾತ್ರ ಒಳ್ಳೆ ಕೆಲಸಕ್ಕೆ ಜೋರಾಗಿ ಪ್ರಾರ್ಥನೆ ಕೊಡೋಣ. ಅಲ್ಲಿ ಒಂದೇ ಒಂದು ಸಣ್ಣ ವಿನಂತಿ, ನೀವು ಯಾರು ಬೇಕಾದ್ರೆ ಕರ್ಕೊಳ್ಳಿ, ಯಾವ ಗೂಗಲ್ ಬೇಕಾದ್ರೆ ಕರ್ಕೊಂಡ್ಬನ್ನಿ. ಆದರೆ ಒಂದೇ ಒಂದು ನನ್ನ ಸಣ್ಣ ವಿನಂತಿ ಗೊತ್ತಾ? ಜಾತೀಯತೆ ಒಂದು, ಧರ್ಮ ನಿಂದನೆ ಒಂದು, ಗಲಾಟೆ ಮಾಡಿ ಪಟಾಕಿ ಪಟಾಕಿ ಮಾತ್ರ ಹೊಡೆಯೋದೇ ಇಲ್ಲ. 3 ಮಾಡಿ ಅಷ್ಟಕ್ಕೂ ವಿರೋಧ ತೋರಿ. ನಾವು ವಿರೋಧ ರೀ. ನಾವು ಇಷ್ಟಕ್ಕೂ ಅಕ್ಕನ ಮಗಳು ನೀವು ಕೊಟ್ಟರು. ಪಟಾಕಿ ಬೇಡ, ಜಾತಿ ನಿಂದನೆ ಬೇಡ, ಧರ್ಮ ನಿಂದನೆ ಬೇಡ. ಬಂದವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಅಲ್ಲೊಂದು ಇಷ್ಟೇ ಮಾಡಬೇಕು ಅನ್ನ ಅಂತ ಹೇಳಿಲ್ಲ. 5 ಐಟಮ್ ಮಾಡಬೇಕು ಅಂತ ಹೇಳಿಲ್ಲ. ಹೊಟ್ಟೆ ತುಂಬ ಏನು ಕೊಟ್ಟೆ ಕರೆಕ್ಟಾಗಿ ಕಟ್ಟಲ್ವಣ? ನಮಗೆ ಸುಸೂತ್ರ ಕಾರ್ಯಕ್ರಮ ನಡೀಲಿ ಅಂತ ಆರೋಗ್ಯ ನಡೀಲಿ, ಸುಖ ನಡೀಲಿ. ನಾನು ಖಂಡಿತ ಬರ್ಬೇಕು. ನಿಮ್ಗೆ ಭಾಳ ಆಸೆ ಐತಿ. ಪಾಪ ಹಾವೇರಿ ನಂಬರ್ ತಗೋ. ಇದ್ರ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳಿದಾಗ ನಾನು ಒಂದು ದಿವಸ ಇಲ್ಲಿಗೆ ಬಂದು ಹಾಸನಲ್ಲಿ ಬೈಕಲ್ಲಿ ಬಂದ್ಬಿಟ್ಟು ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಬಿಟ್ಟು ತೀರ್ಥ ತಗೊಂಡೋಗಿ ಒಂದು ತಾಯಿ ಹಾಕಿದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಒಂದು ಸ್ವಲ್ಪ ಚೇತರಿಸ್ಕೊಂಡ. ಈಗ ಡಿಸ್ಚಾರ್ಜ್ ಆಗಿ ಡಯಾಲಿಸಿಸ್ ಆಯಿತು ಸರ್ 8 ಸಲ. 8 ಸಲ ಡಯಾಲಿಸಿಸ್ ಆದಮೇಲೆ ಮತ್ತೆ ಅವನು ಡಯಾಲಿಸಿಸ್ ಕರ್ಕೊಬೇಕಾರೆ ಈ ದೇವ್ರದ ನಾನು ಫೋಟೋ ಇಟ್ಕೊಂಡು ಯಾವುದೋ ತೊಂದರೆ ತಪ್ಪತ್ತಿಂದ ಹುಷಾರಾಗಿ ಮನೆಗೆ ಬಂದರೆ ಇಲ್ಲಿಗೆ ಬಂದು ಅನ್ನದಾನ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನೆನ್ನೆ ನಾನು ಬಂದಿದ್ದೆ. ಅವರು ಟೈಮ್ ಬೇಕು ಅಂತ ಹೇಳಿದರು. ಅದಕ್ಕೆ ಗುರುಗಳಿದ್ದ ದಿವಸ ಬಂದು ಮಾತಾಡ್ಸ್ಕೊಳ್ತೇನೆ ಅಂದರೆ ನೆನ್ನೆ ಇವನು ಬಂದಿದ್ದೆ, ನಾನು ಕರ್ಕೊಬಂದಿದ್ದೆ. ಈಗ ಹುಷಾರಾಗಿದ್ದಾನೆ. ಎಲ್ಲ ತಾಯಿ ಕೃಪೆಯಿಂದ ಚೆನ್ನಾಗಿದ್ದಾನೆ. ನನ್ನ ಮುಂದೆ ಒಳ್ಳೆಯದಾಗಿ ಚೆನ್ನಾಗಿದ್ದು ಸಾಕು. ನನಗೆ ಅದಕ್ಕೆ ನೀರು ಮಜ್ಜಿಗೆ ಬೆಲ್ಲ ಅಂತ ಮಸಾಲ ಬೆಲ್ಲ ಬೆಳೆ ನೀನು ಹೇಳ್ತೀನ ಕೆಜಿ ಗೋಂಜಾಳ ದುಡ್ಡು ಕೊಡ್ತಾರೆ ಅಂತಂದಿದ್ದೆ. 50 ಕೆಜಿ ಗೋಂಜಾಳ ದುಡ್ಡು ತಂದು ನೀ ಬೇಡ ಅಂದ್ಬಿಟ್ಟು ಈ ಸ್ವರ ದಾಡಿ ಇಲ್ಲಿ ಪಸಂದದಾನಿ ಪ್ರಸಾದ ತಗೊಂಡಿ ಮತ್ತೆ ಅಲ್ಲಿ ಹೆಂಗೆ ಬುಸ್ 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 ಸಾಯ್ತೀನಿ ಈಗ ಅನ್ಬೇಕು. ಹಂಗಾಗದು ಈ ಬುಸ್ ಬುಸ್ ಅನ್ನೋ ಕಚ್ಬಿಟ್ಟು ಸ್ವರ ದಾಟಿಂದೆ ಈಗ ರೀ ಮತ್ತೆ ವಾಪಸ್ ಬಂದ್ಬಿಟ್ಟೆ. ಅಲ್ಲಿ ಯಾಕೆ ಬಂದಿಲ್ಲ ದುಡ್ಡ ನೀವು ಹೇಳಿಲ್ಲ ಅಂತ ಅಲ್ಲಿ ಕೊಟ್ಬಿಟ್ಟು ಒಳಗೆ ಹಾಕಿ ಹೋಗ್ತಲ್ಲ. ಇದಿಟ್ಟು ಹಾಕ್ಬೇಕಮ್ಮ ಕೊಡ್ತೀನಿ ನಿನಗೆ ದುಡ್ಡು ಬೇಡ. ನಾನು ಕೊಡ್ದು ವಾಪಸ್ ಅರ್ಕಿ ಬಂದು ನಾನು ಕಳ್ಕೊಬಾರ್ದು ಬಂದು ಅಲ್ಲಿ ಕಳ್ಕೊಬಾರ್ದು. ಈಗ ಆಯ್ತು ನಂಗೆ ತಲುಪ್ತು. ಅವ್ರು ಹೇಳಿದ್ಮೇಲೆ ಮುಗೀತು. ನೀನು ದುಡ್ಡು ಹಾಕ್ಬರ್ತದ ಕೂಲಿ ಮಾಡಿ ಕೂಲಿ ಪಡೆದು ಅದು ಹಾವು
ಅದ್ರ ಕಾಣಿಸೋದು ಐತಿ ಇಲ್ಲಿ ಇರ್ತವೆ ಅವ್ರಿಗೆ ಒಬ್ಬ ಯಾರೋ ಆವಿದ್ರು ಒಬ್ಬ ಬರ್ತಾನೆ ಅವ್ರು ತೋರ್ಸ್ ಬಂದು ನಿಂತಾನೆ ಅವ್ರು ದೇವ್ರು ತೋರ್ಸ್ ಬಂದು ನಿಂತಾನೆ ಬೇಡ ನಿನ್ನ ನಂಬಿಕೆ ನಂಗೆ ಅಲ್ಲಿ ಇನ್ನೊಂದ್ಸರಿ ಬಂದು ದುಡ್ಡು ಹಾಕೊಂಡು ಹೊರಗೆ ಕೊಡ್ತೀನಿ ನಿನ್ನ ದುಡ್ಡು ಹಾಕ್ಕೊಡ್ತೀನಿ ನೀವು ಬರ್ಬೇಕು ಪ್ರೀತಿಯ ಬಂದು ಹೋಗ್ಬೇಕು ಮತ್ತೆ ಹಂಗಾಗ್ಬಿಟ್ಟ ಬಜ್ಜಿ ಮತ್ತೆ ಬಂತೆ ಹೋಗಿ ಈಗ ಸೊರದಾಟಿ ಮತ್ತೆ ವಾಪಸ್ ಬಂದ್ಬಿಟ್ಟೆ ಇನ್ನೊಂದ್ಸರಿ ಏನಾರ ಬಂದು ಫೋನ್ ನಂಬರ್ ಕೊಡ ಅದಕ್ಕೆ ಬಂದು ಏನು ಮಾಡಿ ಕೈ ಮುಗಿಸ್ಕೊಳ್ಳೋ ಸೀರಿಯಲ್ ಕೊಟ್ಟು ಬ್ಯಾಡಿ ಅಪ್ಪಾಜಿ ಕೊಡೋದು ಲಕ್ಷ ಕೊಡ್ಬೇಕು ದುಡ್ಡು ಬಡ್ಡಿ ದುಡ್ಡು ಕೊಡುವಲ್ಲ ಏ ಮಾಟ ಮಾಡಿಸ್ತೀನಿ ನಿಂಗೀಗ ಮಾಡಿಸೋ ಸಾಯ್ಗೋச்சு ಕೊಡುವಲ್ಲ ದುಡ್ಡು ಅದಕ್ಕೆ ಅರ್ಕಿ ಹೊಡಿದೇನೆ ಬೇಡ ನನ್ನ ಮಾತು ಬನ್ನಿ ನನ್ನ ಹೆಸರು ಈಗ ನೋಡೋ ಇಲ್ಲ ರೀ ಆ ದುಡ್ಡ ನಾನು ಆ ದುಡ್ಡ ನಾನು ಇಸ್ಕೊಂಡು ನನ್ನ ಕೈ ಮುಟ್ಟು ನೀನು ಕೊಟ್ಟರೆ ನಂಗೆ ಬಂದಂಗೆ ಲೆಕ್ಕ ಅದು ಮುಟ್ಟು ಕೊಡ್ತೀನಿ ಬೇಕಾರಲ್ಲಪ್ಪ ಈ ದುಡ್ಡು ಅಂದೆ ಅಲ್ವಾ ನಂಗೆ ಕೊಡ್ಬೇಕು ಅಂತೆಲ್ಲ ನೀನೇ ಇಕ್ಕ ಬಂದಿತ್ತು ನನಗೆ ಅಂತ ಬಂತು ನೀನು ತಗ ಹಂಗಾಗಿ ನೀನು ಹೇಳಿದಂಗೆ ಸುಮ್ಮನೆ ಮತ್ತೆ ಬಂದಿದ್ದೆ ಎರಡು ಕೊಟ್ಟು ನಿಮ್ಮ ಮನೆಯವ್ರಿಗೆ ಕೊಡು ದುಡ್ಡು ಇಸ್ಕೊಂಡು ನೀನು ಹೋಗು ಮತ್ತೆ ಹಂಗೆ ಬುಸ್ಕೊಂಡು ವಾಪಸ್ ಹಂಗಾಗ್ಬಿಡ್ತ ಬಜ್ಜಿ ಅದನ್ನೇ ಮುಟ್ಟಿನ ಮುಗಿದು ಬೇಡ ಬಜ್ಜಿ ಮಾಡ್ತೀನಿ ನೋಡಿ ಮತ್ತೆ ಮತ್ತೆ